ಇನ್ನು ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಟೆಕ್ನಿಕಲ್ ಎವಿಡೆನ್ಸ್ಗಳೀಗ ಸಿಗ್ತಾ ಇದೆ. ಯಾರಿಗೆ ಮೆಸೇಜ್ ಮಾಡಿದ್ರು, ಎಷ್ಟು ವಾಯ್ಸ್ ನೋಟ್ ಹೋಗಿತ್ತು, ಎಷ್ಟು ಮಿಸ್ ಕಾಲ್ ಇತ್ತು, ಏನ್ ಪೋಸ್ಟ್ ಅದು ಫಾರ್ವರ್ಡ್, ಇದೆಲ್ಲವನ್ನ ಕೂಡ ಈಗ ಪೊಲೀಸರು ಒಂದೊಂದಾಗಿ ಹೊರಗಡೆ ತೆಗೆದಿದ್ದಾರೆ. ಪುಂಡರು ರವಾನಿಸಿದಂತ ವಾಯ್ಸ್ ನೋಟ್ TV9ಗೆ ಲಭ್ಯ ಆಗಿದೆ. ಸಾವಿರಾರು ಮಂದಿಗೆ ವಾಟ್ಸ್ಆ್ಯಪ್ನಲ್ಲಿ ಆಡಿಯೋ ಸಂದೇಶ ಹೋಗಿದೆ. ಇನ್ಸ್ಟಾಗ್ರಾಮ್ ವಿಡಿಯೋ ಡಿಲೀಟ್ ಮಾಡುವಂತೆ ಸಂದೇಶ ಹೋಗಿದೆ. ಜೊತೆಗೆ ಎಲ್ಲೆಲ್ಲ ಅಲರ್ಟ್ ಆಗಿರಬೇಕು, ಏನ್ ಕತೆ. ಕ್ರೈಮ್ ಬ್ರಾಂಚ್ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ. ಈಗ ಒಂದಷ್ಟು ಮೊಬೈಲ್ ಕ್ಲಿಪ್ಪಿಂಗ್ಗಳು, ಆಡಿಯೋ ಕ್ಲಿಪ್, ಆಡಿಯೋ ನೋಟ್ ಇದೆಲ್ಲವೂ ಕೂಡ ಸಿಗ್ತಾ ಇದೆ. ಎಲ್ಲರೂ ವಿಡಿಯೋ ಡಿಲೀಟ್ ಮಾಡಿ ಅಂತ ಆಡಿಯೋ ಒಂದು ಕಳಿಸಿದ್ದಾರೆ. ದಯವಿಟ್ಟೆಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿ. ಗಲಾಟೆ ಬಳಿಕ ಎಸ್ಕೇಪ್ ಆಗೋದಕ್ಕೆ ಆಡಿಯೋ ಸಂದೇಶ. ನಾವು ಸಿಕ್ಕಾಕೊಳ್ತೇವೆ ವಿಡಿಯೋಗಳನ್ನ ನೀವು ಹಾಕಿದ್ರೆ ಅಂತ. ಇಸ್ಲಾಮಿಕ್ ಪವರ್, ಮುಸ್ಲಿಂ ಪವರ್ ಅಂತ ಪುಂಡರ ಕಮೆಂಟ್ ಕೂಡ ಬಂದಿದೆ. ಮನೆ ಆಡಿಯೋದಲ್ಲಿ ಏನಿದೆ ನೋಡೋಣ. अस्सलाम वालेकुम मेरे ग्रुप के सब भाइयों को। जो मेरा भाइयां इंस्टाग्राम में कल के स्टोरियां डाल को ही पूरे स्टोरियां डिलीट करो। क्राइम ब्रांच वाले मुझे फ़ोन करे थे, उन्होंने बोले अब कौन कौन स्टोरियां इंस्टाग्राम में डाल को ही सबको भी सर्च कर रही। कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियां डाल को ही उनको भी ये वाचिंग कर को उनकी आइडिया चेक कर को क्या तो ब्लैक लिस्ट में तो उनको भी उठाने की कोशिश कर रही। मेरे भाइयां जितने भी इंस्टाग्राम में स्टोरियां डाल को ही पूरे भी डिलीट कर डालो। स्टोरियां गिना क्या भी डालना जो उनको। अस्सलाम वालेकुम मेरे ग्रुप के सब भाइयों को। जो मेरे भाइयां इंस्टाग्राम में कल के स्टोरियां डाल को ही पूरे स्टोरियां डिलीट करो। क्राइम ब्रांच वाले मुझे फ़ोन करे थे, उन्होंने बोले अब कौन कौन स्टोरियां इंस्टाग्राम में डाल को ही सबको भी सर्च कर रही। कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियां डाल को ही उनको भी ये वाचिंग कर को उनकी आइडिया चेक कर को क्या तो ब्लैक लिस्ट में तो उनको भी उठाने की कोशिश कर रही। मेरे भाइयां जितने भी इंस्टाग्राम में स्टोरियां डाल को पूरे भी डिलीट कर डालो। स्टोरियां गिना क्या भी डालना जो उनको। अस्सलाम वालेकुम। ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್. ಟೆಕ್ನಾಲಜಿ ಬೆಳೆದ ಮೇಲೆ ಎಷ್ಟು ಒಳ್ಳೆ ವಿಚಾರಗಳಿವೋ ಬಹಳಷ್ಟು ಕಡೆ ಇಂಥದ್ದು ಆಗ್ತಾ ಇದೆ. ಯಾಕಂದರೆ ಒಂದು ವಿಡಿಯೋದಿಂದ ಬಹಳಷ್ಟು ಜನ ಪ್ರಚೋದನೆಗೊಳಗಾಗೋದು, ಒಬ್ರಿಗೊಬ್ರು ಮೆಸೇಜ್ ಪಾಸ್ ಮಾಡೋದು ಎಲ್ಲ ಆಯಿತು. ಇದೇ ಒಂದಷ್ಟು ಗಲಾಟೆಗೆ ಕಾರಣ ಆಗ್ತಿದೆ. ಆದರೆ ಈಗ TV9ಗೆ ಲಭ್ಯವಾಗಿರುವಂಥ ಈ ಆಡಿಯೋ ನೋಟನ್ನು ಗಮನಿಸಿದಾಗ ಎಲ್ರಿಗೂ ಕೂಡ ವಿಡಿಯೋ ಡಿಲೀಟ್ ಮಾಡೋಕೆ ಹೇಳಿದಂಥ ವಿಚಾರ. ಸೊ ಅಂದರೆ CCB ಕಡೆಯಿಂದ ಅವರಿಗೆ ವಾರ್ನಿಂಗ್ ಬಂದಿತ್ತಾ, ಹೇಗೆ, ಏನು ಮಾತುಕತೆ ಇದು ಅಂತ? ಅವಿನಾಶ್, ಖಂಡಿತವಾಗಿ ಒಂದು ಉದಯಗಿರಿ ಪ್ರಕರಣದಲ್ಲಿ ಕಲ್ಲು ತೂರಾಟ ನಡೆಸಿರುವಂಥ ಸಂಖ್ಯೆ 1000ಕ್ಕೂ ಹೆಚ್ಚಾಗಿತ್ತು. ವಿಡಿಯೋ ಸಾಕ್ಷ್ಯ ಇದಕ್ಕೆ ಲಭ್ಯವಾಗಿದೆ. CC ಕ್ಯಾಮ್ರಾದ ಫುಟೇಜ್ಗಳಿದೆ. ದಾಂಧಲೆ ನಡೆಸ್ತಾ ಇರುವಂತಹ ವಿಡಿಯೋಗಳು ಲಭ್ಯವಾಗಿದ್ವು. ಆದರೆ ಇದುವರೆಗೂ ಈ ಪ್ರಕರಣದಲ್ಲಿ ಬಂಧಿತರಾಗಿರುವ ಸಂಖ್ಯೆ ಕೇವಲ 20 ಮಾತ್ರ. ಸಾವಿರಾರು ಸಂಖ್ಯೆಯಲ್ಲಿ ಇದ್ದವರನ್ನು ಬಂಧಿಸಲಿಕ್ಕೋಸ್ಕರ ಪೊಲೀಸರು ವ್ಯವಸ್ಥಿತವಾಗಿ ಕಾರ್ಯಾಚರಣೆಗೆ ಹಿಡಿದಿದ್ರು. CCB ಪೊಲೀಸರು ಆ ಒಂದು CC ಕ್ಯಾಮ್ರಾದಲ್ಲಿ ಇದ್ದಂಥವ್ರನ್ನ ಮಾರ್ಕ್ ಮಾಡಿ ಅವರ ಹೆಸರು, ವಿಳಾಸ ಮತ್ತು ಮೊಬೈಲ್ ನಂಬರ್ಗಳನ್ನ ತೆಗೆದುಕೊಂಡು ಅವರ ಮನೆಯ ಬಾಗಿಲಿನ ಕದ ತಟ್ಟಿದ್ರು. ಆದರೆ ಪೊಲೀಸರಿಗೆ ಮೊದಲ ದಿನ ಅಚ್ಚರಿ ಕಾದಿತ್ತು. ಯಾರೊಬ್ಬರೂ ಸಹ ಸಿಕ್ಕಿ ಬಿದ್ದಿರಲಿಲ್ಲ. ಹೀಗಾಗಿ ಈ ಒಂದು ತನಿಖೆಯನ್ನು ಆರಂಭಿಸಿದಾಗ ಗೊತ್ತಾದಂಥದ್ದು, ಈ ಒಂದು ಆಡಿಯೋ ನೋಟ್ನ ಮುಖಾಂತರವಾಗಿ ಯಾರ್ಯಾರು ಆರೋಪಿಗಳಿದ್ರು ಅವರೆಲ್ಲರಿಗೂ ಎಚ್ಚರಿಸುವಂಥ ಕೆಲಸವನ್ನು ಸಾಕಷ್ಟು ಜನರು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಮೆಸೇಜ್ ಶೇರ್ ಆಗಿದೆ. ಅಂದರೆ ಆಡಿಯೋವನ್ನು ಮಾಡಿ ಈ ರೀತಿಯಾಗಿ CCB ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾರ್ಯಾರು ಆ ಒಂದು ವಿಡಿಯೋಗಳನ್ನು ಹಾಕ್ಕೊಂಡಿದ್ರು, ಅಂದರೆ ಇಂದಿನ ದಿನ ಅವರು ಪ್ರತಿಭಟನೆ ಅಂತೇಳಿ ಅವರೇನು ಪರಿಗಣಿಸಿದ್ರು, ಕಲ್ಲು ತೂರಾಟವನ್ನು ನಡೆಸಿದ್ರು, ಆ ವಿಡಿಯೋಗಳನ್ನು ಹೆಮ್ಮೆಯ ರೀತಿಯಲ್ಲಿ ಅವರು ಶೇರ್ಗಳನ್ನ ಮಾಡ್ಕೊಂಡಿದ್ರು. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡ್ಕೊಂಡಿದ್ರು. ಅದನ್ನು ಆಧರಿಸಿ ಪೊಲೀಸರು ಅವ್ರನ್ನ ಬಂಧಿಸೋದಕ್ಕೆ ಮುಂದಾಗಿದ್ರು. ಅದರ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂದ್ರೆ ಅಲರ್ಟ್ ಮಾಡುವಂಥ ಕೆಲಸವನ್ನು ಆಡಿಯೋ ಮುಖಾಂತರವಾಗಿ ಮಾಡಲಾಗಿದೆ. ಅದೇ ಒಂದು ಆಡಿಯೋ ಈಗ TV9ಗೆ ಲಭ್ಯವಾಗಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಪೊಲೀಸರಿಗೆ ಆರಂಭದಲ್ಲಿ ಈಗ ಹಿನ್ನಡೆಯಾಗಿದೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ರು ಸಹ ಇದುವರೆಗೂ ಬಂಧಿತರಾಗಿರುವಂಥದ್ದು 20 ಜನ. ಅದು ಮೊದಲ ದಿನ ಸಿಕ್ಕಂಥದ್ದು 8 ಜನ, ಅದಾದ ನಂತರ 4 ಜನ. ಈ ರೀತಿಯಾಗಿ ಹಂತವಾಗಿ 20 ಜನರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ತಾವು ವಿಡಿಯೋಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಇವತ್ತು ಬೆಳಗ್ಗೆ ಎಕ್ಸ್ಕ್ಲೂಸಿವ್ ಆಗಿ TV9 ನೀಡಿದಂತಹ ಒಂದು ವಿಡಿಯೋ ಏನಿತ್ತು ಅದರಲ್ಲೇ ಠಾಣೆಯ ಮುಂದೆ ಸಾವಿರಾರು ಜನರು ಜಮಾಯಿಸಿದ್ರು. ಮತ್ತು CC ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆದಂಥದ್ದು ಅತ್ಯಂತ ಭಯಾನಕವಾದಂಥದ್ದು. ಅಂದರೆ ಕಲ್ಲುಗಳನ್ನು ತೆಗೆದುಕೊಂಡು ಅದನ್ನು ಸಾಕಷ್ಟು ಚೂರುಗಳನ್ನು ಮಾಡಿ ಆ ಚೂರುಗಳನ್ನು ಪೊಲೀಸ್ ಠಾಣೆಯತ್ತ ಎಸಿತಾ ಇರುವಂತಹ ದೃಶ್ಯಗಳು ಲಭ್ಯವಾಗಿದ್ದು. ಹೀಗಾಗಿ ಪೊಲೀಸರಿಗೆ ಅವ್ರನ್ನ ಬಂಧಿಸುವಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದ್ದಕ್ಕೆ ಕಾರಣ ಇದೇ ಒಂದು ಆಡಿಯೋ ನೋಟ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಆಡಿಯೋ ನೋಟನ್ನು ಯಾರು ಶೇರ್ ಮಾಡಿದಂಥದ್ದು, ಯಾವಾಗ ಅಂದರೆ ಯಾವ ರೀತಿಯಾಗಿ ಅವ್ರನ್ನೆಲ್ಲ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ನಡೆದ್ರು, ಹೀಗಾಗಿ ಆ ಒಂದು ಅದಕ್ಕೆ ಸಹಾಯ ಮಾಡಿದಂಥ ಹುಡುಕಾಟದಲ್ಲಿ ಈಗ ಪೊಲೀಸರು ತೊಡ್ಕೊಂಡಿದ್ದಾರೆ. ಹೀಗಾಗಿ ಒತ್ತಡ ಸಹ ಇದೆ. ಯಾಕಂದರೆ ಪೊಲೀಸರ ಮೇಲೆ, ರಕ್ಷಣೆ ಮಾಡುವಂತಹ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥವ್ರನ್ನ
ಯಾಕೆ ಇದುವರೆಗೂ ಬಂಧಿಸೋಕೆ ಆಗಿಲ್ಲ ಅನ್ನೋ ಒಂದು ಒತ್ತಡ ಸಹ ಶುರುವಾಗಿದೆ. ಹೀಗಾಗಿ ಪೊಲೀಸರು ಅನ್ಯ ಮಾರ್ಗವನ್ನು ಹುಡುಕಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಅಲರ್ಟ್ ಆಗಿ ಈಗಾಗಲೇ ಮನೆಯನ್ನು ಬಿಟ್ಟಿದ್ದಾರೆ, ಊರುಗಳನ್ನು ಬಿಟ್ಟಿದ್ದಾರೆ, ಮತ್ತೆ ಅವರಿಗೆ ಸುರಕ್ಷಿತವಾದಂತಹ ತಾಣಗಳಲ್ಲಿ ರಕ್ಷಣೆ ಕೊಡುವಂತಹ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಹೀಗಾಗಿ ಮೊದಲನೇದಾಗಿ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನು ಶೇರ್ ಆಗಿದೆ ಅವುಗಳ ಪತ್ತೆ ಹಚ್ಚಿ ಆ ಬಗ್ಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಸಿಸಿಬಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರಾಮ್.